ಹಾಯ್ ಹೆಲೋ. ನೋಡಿ ಇಲ್ಲೊಂದು ಡಿಸೈನ್ ನೋಡ್ತಾ ಇದ್ದೀರಲ್ವಾ. ನಾನು ಲಾಸ್ಟ್ ವಿಡಿಯೋದಲ್ಲಿ ನಿಮ್ಗೆ ಏನು ಕಟಿಂಗ್ ಹೇಳ್ಕೊಟ್ಟಿದ್ದೆ ನೋಡಿ. ಬ್ಲೌಸು ರೆಡಿಯಾಗಿದೆ. ಈ ರೀತಿ ಬರ್ತಾ ಇದೆ. ಡಿಸೈನ್ ತೋರ್ಸಪ್ಪ. ಓಕೆನಾ? ಹತ್ರ ಬಂದು ತೋರಿಸಿ. ನೋಡಿ, ಬ್ಯಾಕಲ್ಲಿ ಒಂದು ಸೈಡು ಸ್ಟ್ರೈಟ್ ಬಂದಿದೆ, ಮತ್ತು ಅದಕ್ಕೆ ಲೇಸ್ ಅಟ್ಯಾಚ್ ಮಾಡಿದ್ದೀನಿ. ಇನ್ನು ಪರ್ಲ್ ಹಾಕಬೇಕು, ಹಾಕಿಲ್ಲ. ಮತ್ತು ಇನ್ನೊಂದು ಸೈಡಲ್ಲಿ ಏನು ಪಾಟ್ ಶೇಪನ್ನು ಕೊಟ್ಟಿದ್ನಲ್ವ, ಈ ರೀತಿ ಡಿಸೈನ್ ಬಂದಿದೆ. ಈ ವಿಡಿಯೋದಲ್ಲಿ ನೀವು ಈ ಬ್ಲೌಸ್ನ ಕಟಿಂಗು ಮತ್ತು ಸ್ಟಿಚಿಂಗನ್ನು ನೋಡ್ಬೋದು. ಯಾರೆಲ್ಲ ಡಿಸೈನ್ಸ್ ಬ್ಲೌಸ್ಗಳನ್ನು ಕೇಳ್ತಾ ಇದ್ರಲ್ವ, ಅವರು ಈ ವಿಡಿಯೋದಲ್ಲಿ ಈ ರೀತಿ ಏನು ಬ್ಯಾಕ್ ಸೈಡಲ್ಲಿ ಡಿಸೈನ್ ಬರುತ್ತಲ್ವ, ಈ ಡಿಸೈನನ್ನು ಯಾವ ರೀತಿ ಕಟ್ಟಿಂಗ್ ಮಾಡಬೇಕು ಮತ್ತು ಸ್ಟೆಪ್ ಬೈ ಸ್ಟೆಪ್ ಪ್ರತಿಯೊಂದು ಸ್ಟೆಪ್ಪನ್ನು ಸಹ ಕಟ್ಟಿಂಗು ಮತ್ತು ಸ್ಟಿಚಿಂಗನ್ನು ಹೇಳ್ಕೊಟ್ಟಿದ್ವಿ. ಹೋಗಿ ವಿಡಿಯೋವನ್ನು ನೋಡಿ. ನಾನು ಈ ಡಿಸೈನ್ ನಿಮ್ಗೆ ಇಷ್ಟ ಆದರೆ ಲೈಕು ಮತ್ತು ಕಮೆಂಟನ್ನು ಮಾಡಿ. ಯಾರ್ಯಾರಿಗೆಲ್ಲ ಈ ಡಿಸೈನ್ ಇಷ್ಟ ಆಯಿತು ನನಗೆ ಇಷ್ಟ ಆಯಿತು ಅಂತೇಳಿ ನನಗೆ ಕಮೆಂಟ್ ಮಾಡಿ. ಓಕೆನಾ? ಥ್ಯಾಂಕ್ ಯು. ಹಾಯ್, ಹೆಲೋ, ನಮಸ್ತೆ, ವೆಲ್ಕಮ್ ಟು ಶೈಲಾ ಆರಿ ವರ್ಕ್ ಆ್ಯಂಡ್ ಟೈಲರಿಂಗ್ ಕ್ಲಾಸಸ್. ಲಾಸ್ಟ್ ವಿಡಿಯೋದಲ್ಲಿ ನಾನು ನಿಮಗೆ ಡಿಸೈನ್ ಬ್ಲೌಸ್ನ ಕಟ್ಟಿಂಗ್ ಹೇಳ್ಕೊಟ್ಟಿದ್ದೆ. ಈ ವಿಡಿಯೋದಲ್ಲಿ ಆ ಬ್ಲೌಸ್ನ ಯಾವ ರೀತಿ ಸ್ಟಿಚ್ ಮಾಡೋದು ಅಂತ ಹೇಳ್ಕೊಡ್ತೀನಿ. ಓಕೆನಾ? ಅದಕ್ಕೆ ಮುಂಚೆ ಡಿಸೈನ್ ಬ್ಲೌಸಿಗೆ ನಾವೀಗ ಒಂದು ಪ್ಯಾಟ್ರನ್ ಅಂತ ಕಟ್ ಮಾಡಿರ್ತೀವಲ್ವ, ಅದಕ್ಕೆ ನಮ್ಮದು ಒರಿಜಿನಲ್ ಬ್ಲೌಸ್ ಪೀಸ್ ಏನಿರುತ್ತಲ್ಲ ಅದನ್ನು ಯಾವ ರೀತಿ ಕಟ್ ಮಾಡ್ಕೋಬೇಕು ಅನ್ನೋದು ಸಹ ಇದೇ ವಿಡಿಯೋದಲ್ಲಿ ತೋರಿಸ್ತಾ ಇದ್ದೀನಿ. ನೋಡಿ, ಮೊದಲು ನಾನಿವಾಗ ಏನು ಡಿಸೈನ್ಸ್ ಪ್ಯಾಟ್ರನ್ ಮಾಡಬೇಕು ಅಂತ ಡಿಸೈಡ್ ಮಾಡಿದ್ದೀನಲ್ವ, ಅದಕ್ಕೆ ನಮಗೆ ಈ ಬಾರ್ಡ್ರು ಎಕ್ಸ್ಟ್ರಾ ತೆಗಿಬೇಕಾಗುತ್ತೆ. ಅದಕ್ಕೋಸ್ಕರ ನಾನು ನೋಡಿ, ಇಲ್ಲಿ ಎರಡು ಸೈಡು ಕೂಡ ಬಾರ್ಡ್ರ್ ಇದೆ. ಮತ್ತು ನಾವು ಸ್ಟಿಚ್ ಮಾಡೋವಾಗ ಇದನ್ನು ನೋಡ್ಕೋಬೇಕು. ಬಾರ್ಡ್ರು ನಮಗೆ ಯಾವ ಕಡೆ ಬರಬೇಕು ಅನ್ನೋದು ಸಹ ನೋಡ್ಕೋಬೇಕು. ಇಲ್ಲಿ ನೋಡಿ, ಫ್ಲವರ್ ಪ್ರಿಂಟ್ ಇದೆ. ಈ ಪ್ರಿಂಟು ನೀಟಾಗಿ ನಮಗೆ ಸ್ಲೀವ್ಸಿಗೂ ಮೇಲ್ಗಡೆ ಬರಬೇಕು ಮತ್ತು ಬ್ಯಾಕಿಗೂ ಮೇಲ್ಗಡೆ ಬರಬೇಕು. ಈ ರೀತಿಯಾಗಿ ನಾವು ಬಟ್ಟೆಯನ್ನು ಇಟ್ಕೊಂಡು ಕಟ್ಟಿಂಗನ್ನು ಮಾಡ್ಕೋಬೇಕು. ಓಕೆನಾ? ಇವಾಗ ನಾನು ಫಸ್ಟು ಈ ಕಡೆ ಸ್ಲೀವ್ಸಿಗೆ ಅಂತ ಬಿಟ್ಕೊತೀನಿ. ಅಂದರೆ ಇಲ್ಲಿ ಪ್ರಿಂಟ್ ಇದೆ, ಆ ಪ್ರಿಂಟು ನಮಗೆ ಸೀದಾನೇ ಬರಬೇಕು. ಅದಕ್ಕೋಸ್ಕರ ಅದನ್ನೆಲ್ಲ ನೋಡ್ಕೊಂಡು ಪ್ಲೈನ್ ಇದ್ದಾಗ ನೀವು ಯಾವ ರೀತಿ ಕಟ್ ಮಾಡಿಕೊಂಡ್ರೂ ನಡೆಯುತ್ತೆ. ಆದರೆ ಈ ಥರ ಪ್ರಿಂಟ್ ಇದ್ದಾಗ ಮತ್ತು ಅದು ನೀಟಾಗಿ ಬರೋ ಥರನೇ ನೋಡಿಕೊಂಡು ನಾವು ಸ್ಟಿಚ್ ಮಾಡ್ಕೋಬೇಕು. ಈ ಬಾರ್ಡ್ರ್ ಏನಿದೆಯಲ್ಲ, ಇದು ಸ್ಲೀವ್ಸಿಗೆ ಬಿಟ್ಕೊತೀನಿ ನಾನು. ಈ ಕಡೆ ಇನ್ನೊಂದು ಸೈಡ್ ಬಾರ್ಡ್ರ್ ಇದೆಯಲ್ಲ, ಇದರಲ್ಲಿ ಈ ಬಾರ್ಡ್ರ್ ಏನಿದೆಯಲ್ಲ ಇದನ್ನು ಸಪ್ರೇಟಾಗಿ ಕಟ್ ಮಾಡ್ಕೊತೀನಿ. ಇದು ನನಗೆ ಡಿಸೈನಿಗೆ ಬೇಕು. ಒಂದು ಸೈಡ್ ನಾನೇನು ಸ್ಟ್ರೈಟ್ ಕಟ್ ಮಾಡಿದ್ನಲ್ವ ಲೈನಿಂಗಲ್ಲಿ, ನಿಮಗೆ ತೋರಿಸ್ಬಿಡ್ತೀನಿ ರೀ. ಲೈನಿಂಗಲ್ಲಿ ಇಲ್ಲಿ ಸ್ಟ್ರೈಟ್ ಕಟ್ ಮಾಡಿದ್ನಲ್ವ, ಈ ರೀತಿ ಕಟ್ ಮಾಡಿರೋದಕ್ಕೆ ಇಲ್ಲಿ ನನಗೆ ಬಾರ್ಡ್ರು ಬೇಕು. ಅದಕ್ಕೋಸ್ಕರ ಬಾರ್ಡ್ರ್ ಏನಿದೆಯಲ್ಲ, ಬಾರ್ಡ್ರನ್ನ ನೀಟಾಗಿ ಎಷ್ಟಾಗಲ ಇದೆಯಲ್ಲ ಅಷ್ಟಾಗ್ಲೂ ಕಟ್ ಮಾಡ್ಕೊತೀನಿ. ಅದಾದಮೇಲೆ ನನಗೆ ಡಿಸೈನಿಗೆ ಎಷ್ಟಿಗೆ ಬೇಕು ನೋಡಿಕೊಂಡು ಕಟ್ ಮಾಡ್ಕೊತೀನಿ. ಆದರೆ ಇವಾಗ ಮೊದಲು ಬಾರ್ಡ್ರನ್ನ ಕಂಪ್ಲೀಟಾಗಿ ತೆಗೆದುಬಿಡ್ತೀನಿ. ಒಂದು ಸೈಡ್ ಅಂದರೆ ಬ್ಯಾಕ್ ಸೈಡಿಗೆ ಏನು ಬಾರ್ಡ್ರು ಬರುತ್ತಲ್ವ ಅದನ್ನು ತೆಗಿತಾ ಇದ್ದೀನಿ. ನೀವು ಚೆಕ್ ಮಾಡ್ಕೋಬೇಕು, ಸ್ಲೀವ್ಸಿಗೆ ಕರೆಕ್ಟಾಗಿ ಬಾರ್ಡ್ರು ಬರೋ ಥರ ನೋಡಿಕೊಂಡು ಇನ್ನೊಂದು ಸೈಡ್ ಏನಿರುತ್ತಲ್ಲ ಆ ಸೈಡಲ್ಲಿ ನೀವು ತಕ್ಕೋಬೇಕಾಗುತ್ತೆ. ಓಕೆನಾ? ನೆಕ್ಸ್ಟು ಈ ಕಡೆ ನಾವು ಸ್ಲೀವ್ಸ್ ಕಡೆದು ಏನೂ ತೆಗಿಯಲ್ಲ, ಯಾಕೆಂದರೆ ಈ ಸ್ಲೀವ್ಸು ಕೂಡ ಡಿಸೈನ್ ಇದೆ. ಅದನ್ನು ನಿಮ್ಗೆ ತೋರಿಸ್ತೀನಿ. ಸ್ಲೀವ್ಸ್ ಬಿಟ್ಬಿಟ್ಟು ನಾನು ಫ್ರಂಟು ಬ್ಯಾಕನ್ನು ತಕ್ಕೊತೀನಿ. ಇವಾಗ ಫಸ್ಟು ಫ್ರಂಟು ಬ್ಯಾಕಿಗೆ ಎಷ್ಟು ಬಟ್ಟೆ ಬೇಕೋ ಅಷ್ಟನ್ನು ಫೋಲ್ಡಿಂಗ್ ಮಾಡಿಕೊಂಡು ಕಟ್ಟಿಂಗನ್ನು ಮಾಡ್ಕೊತೀನಿ. ಓಕೆನಾ? ಫಸ್ಟು ಫ್ರಂಟ್ ಏನಿದೆಯಲ್ವ, ಫ್ರಂಟನ್ನು ಹಾಕ್ಕೊತೀನಿ. ಬಟ್ಟೆ ಕಡಿಮೆ ಇದ್ದಾಗಲೂ ಅಷ್ಟೇ ನೀಟಾಗಿ ಬಟ್ಟೆ ನಮ್ಗೆ ಎಲ್ಲದಕ್ಕೂ ಅಡ್ಜಸ್ಟ್ ಆಗಬೇಕು. ಎಲ್ಲದಕ್ಕೂ ಅಂದರೆ ಫ್ರಂಟು ಬ್ಯಾಕು ಸ್ಲೀವ್ಸು ಮತ್ತು ಪಟ್ಟಿ ಏನು ಬರುತ್ತಲ್ಲ ಬೆಲ್ಟ್ ಪಟ್ಟಿ ಎಲ್ಲದಕ್ಕೂ ಸಹ ಅಡ್ಜಸ್ಟ್ ಆಗೋ ಥರ ನಾವು ಕಟ್ಟಿಂಗನ್ನು ಮಾಡ್ಕೋಬೇಕು. ಓಕೆನಾ? ಇಲ್ಲಿ ನೋಡ್ತಾ ಇರ್ಬೋದು, ಇಲ್ಲಿ ಮುಂದೆ ಹೋಗ್ತಾ ಇದೆ. ಅದನ್ನೇನು ಮಾಡ್ತೀನಿ, ಓಪನ್ ಮಾಡಿಬಿಟ್ಟು ಕಟ್ಟಿಂಗ್ ಮಾಡ್ಕೊತೀನಿ. ಫಸ್ಟ್ ಇಲ್ಲಿ ಫ್ರಂಟ್ ಪಾರ್ಟಿಗೆ ಏನು ಬೇಕಲ್ವ ಅದನ್ನು ಕಟ್ ಮಾಡಿ ಇಟ್ಕೊತೀನಿ. ಯಾಕೆಂದರೆ ನನಗೆ ಇಲ್ಲಿ ಫ್ಲವರ್ಸು ಬ್ಯಾಕಿಗೆ ಕೆಳಗಡೆಯಿಂದ ಮೇಲಕ್ಕೆ ಬರಬೇಕು. ಕರೆಕ್ಟಾಗಿ ನೋಡಿಕೊಂಡು ಕಟ್ಟಿಂಗ್ ಮಾಡ್ಕೋಬೇಕು. ಈ ಫ್ರಂಟ್ ಪಾರ್ಟಿಗೆ ಏನು ಬೇಕಲ್ಲ ಅಷ್ಟನ್ನು ಕಟ್ ಮಾಡಿ ಇಟ್ಕೊತಾ ಇದ್ದೀನಿ. ಕಟ್ಟಿಂಗ್ ಮಾಡೋವಾಗಲೂ ಅಷ್ಟೇ ನೀವು ಲೈನಿಂಗನ್ನು ಒಂದು 1/4 ಇಂಚು ಅಥವಾ ಅರ್ಧ ಇಂಚು ಬಿಟ್ಕೊಂಡು ಕಟ್ ಮಾಡ್ಕೊಳ್ಳಿ. ಫುಲ್ಲು ಲೈನಿಂಗ್ ಎಷ್ಟಿರುತ್ತೋ ಅಷ್ಟಕ್ಕೆ ಕರೆಕ್ಟಾಗಿ ಕಟ್ ಮಾಡಿಕೊಂಡು ಆಮೇಲೆ ಹೆಚ್ಚು ಕಡಿಮೆ ಆಯಿತು ಅಂತ ಇದು ಮಾಡ್ಕೋಬೇಡಿ. ಸುತ್ತ ಅಷ್ಟೇ, ಈ ಕಡೆ ಸೈಡಲ್ಲೂ ಅಷ್ಟೇ, ಶೋಲ್ಡರ್ ಕಡೆ ಮತ್ತು ಸೈಡ್ ಫಿನಿಶಿಂಗ್ ಎಲ್ಲಿ ಮಾಡ್ತೀವಿ ಎಲ್ಲ ಬಟ್ಟೆ ಜಾಸ್ತಿ ಇರಲಿ, ಒರಿಜಿನಲ್ ಬಟ್ಟೆ ಲೈನಿಂಗನ್ನು ಜಾಯಿನ್ ಮಾಡಿ ಆದಮೇಲೆ ಕಟ್ ಮಾಡ್ಕೊಳ್ಳಿರುತ್ತೆ. ಇವಾಗ ಫ್ರಂಟ್ ಕಂಪ್ಲೀಟ್ ಆಯಿತು. ಇದನ್ನು ಓಪನ್ ಮಾಡಿ ಇಟ್ಕೊಂಡು ಬ್ಯಾಕನ್ನು ಕಟ್ ಮಾಡ್ಕೊತೀನಿ ನಾನು. ಇಲ್ಲೂ ಅಷ್ಟೇ ನೋಡ್ಕೋಬೇಕು, ಡಿಸೈನು ನಮಗೆ ನೀಟಾಗಿ ಬರೋ ಥರನೇ ಹಾಕ್ಕೋಬೇಕು.
ಥರ ಬರಬೇಕು ನಮಗೆ ಡಿಸೈನ್. ಸಾರಿ, ನೀಟಾಗಿ ಈ ರೀತಿ ಹಾಕ್ಕೊಂಡು ಮತ್ತು ಸ್ಲೀವ್ಸಿಗೂ ಬಟ್ಟೆ ಉಳಿಬೇಕು ನಮಗೆ. ಹಾಗಾಗಿ ನೋಡ್ಕೊಂಡು ನೀಟಾಗಿ ಹಾಕ್ಕೊತೀನಿ. ಬೇಕಾದರೆ ನಮಗೆ ಇಲ್ಲಿ ಎಕ್ಸ್ಟ್ರಾ ಮಾರ್ಜಿನ್ ಏನು ಬಂದಿದೆಯಲ್ಲ, ಇಲ್ಲಿಗೆ ಪ್ಯಾಚ್ ಬಂದರೂ ಪರವಾಗಿಲ್ಲ, ಆದರೆ ಸ್ಲೀವ್ಸಿಗೆ ಇದೇ ಥರನೇ ಬರಬೇಕು ನಮಗೆ ಬಟ್ಟೆ. ಈ ಥರ ಬಟ್ಟೆ ಬಂದಾಗಲೇ ಅದು ನಮಗೆ ಸರಿ ಹೋಗೋದು. ಓಕೆನಾ? ನೋಡಿ ಈ ಥರ ಇಟ್ಕೊಂಡಿದ್ದೀನಿ. ಇಲ್ಲಿ ನಾನು ಇಲ್ಲಾಂದರೆ ಒಂದು ಕೆಲಸ ಮಾಡ್ಬೋದು, ಈ ಥರ ಬೇಕಾದ್ರೂ ಇದನ್ನು ಕಟ್ ಮಾಡ್ಕೋಬೋದು. ಓಕೆನಾ? ಒಂದು ಸೈಡ್ ಈ ಥರ ಕಟ್ ಮಾಡಿಕೊಂಡು ಇನ್ನೊಂದು ಸೈಡ್ ಏನಿದೆ ಅಲ್ಲ, ಆ ಕಡೆ ಏನು ಈ ಪಾರ್ಟ್ ಇದೆಯಲ್ಲ ಅಲ್ಲೂ ಬೇಕಾದ್ರೂ ಕಟ್ ಮಾಡ್ಕೋಬೋದು. ಇವಾಗ ನಾನು ಇಲ್ಲಿ ಏನಕ್ಕೆ ಈ ಥರ ನೋಡ್ಕೊತಾ ಇದ್ದೀನಿ ಅಂದರೆ, ನನಗೆ ಸ್ಲೀವ್ಸು ಡಿಸೈನ್ ಇದೆ, ಅದಕ್ಕೋಸ್ಕರ ಸ್ಲೀವ್ಸಿಗೂ ಬಟ್ಟೆ ಬೇಕು. ಅದಕ್ಕೋಸ್ಕರ ನೋಡಿಕೊಂಡು ನೀಟಾಗಿ ನೋಡಿಕೊಂಡೆ ಕಟ್ ಮಾಡ್ಕೋಬೇಕು. ಒಂಚೂರು ಮಿಸ್ಟೇಕ್ ಮಾಡಿಕೊಂಡೆ ಅಂತಂದರೆ ನನಗೆ ಬಟ್ಟೆನಲ್ಲಿ ಪ್ರಾಬ್ಲಮ್ ಆಗುತ್ತೆ. ಅದಕ್ಕೋಸ್ಕರ ಚೆಕ್ ಮಾಡಿಕೊಂಡೆ ಕಟ್ಟಿಂಗನ್ನು ಮಾಡ್ಕೊತಾ ಇದ್ದೀನಿ ನಾನು. ಓಕೆನಾ? ಫಸ್ಟು ಒಂದು ಸೈಡ್ ಏನಿದೆಯಲ್ಲ ಅದನ್ನು ಕಟ್ ಮಾಡ್ಕೊತೀನಿ. ಓಕೆನಾ? ಇಲ್ಲಿ ಒಂದು ಸೈಡ್ದು ಕಟ್ಟಿಂಗ್ ಆಯಿತು, ಮತ್ತು ಇನ್ನೊಂದು ಸೈಡ್ ಕಟ್ಟಿಂಗ್ ಬೇಕಲ್ವ ನಮಗೆ, ಅದಕ್ಕೆ ಈ ಥರ ಮಾಡ್ಕೊತೀವಿ. ನಮಗೆ ಡಿಸೈನ್ ಕಂಪ್ಲೀಟ್ ಆದಮೇಲೆ ಅದು ಈ ಥರ ಪೋರ್ಷನ್ ಸಿಗುತ್ತೆ ನಮಗೆ. ಓಕೆನಾ? ಬಟ್ಟೆಯ ಫಸ್ಟ್ ಕಟ್ ಮಾಡಿಬಿಟ್ಟು ಆಮೇಲೆ ಯೋಚನೆ ಮಾಡಬೇಡಿ, ಅಯ್ಯೋ ನಮಗೆ ಬಟ್ಟೆನೇ ಉಳಿದಿಲ್ವಲ್ಲ, ಈ ಥರ ಆಗೋಯ್ತಲ್ಲ ಅಂತ ಯೋಚನೆ ಮಾಡಬೇಡಿ. ಮೊದಲೇ ಯೋಚನೆ ಮಾಡಿಕೊಂಡು ಬಟ್ಟೆಯನ್ನು ಕಟ್ ಮಾಡ್ಕೊಳ್ಳಿ. ಓಕೆನಾ? ನೋಡಿ ಇಷ್ಟು ನನಗೆ ಫ್ರಂಟು ಮತ್ತು ಬ್ಯಾಕಿಗೆ ಡಿಸೈನ್ಸಿಗೆ ಬಟ್ಟೆ ಕಟ್ ಮಾಡಿಕೊಂಡೆ. ಇದು ಎಕ್ಸ್ಟ್ರಾ ಏನಿದೆಯಲ್ಲ ಡಿಸೈನ್ ಮಾಡಲಿಕ್ಕೆ, ಅದಕ್ಕೆ ಬಟ್ಟೆ ಇದು. ಈ ಬಟ್ಟೆ ನಿಂತಿದೆಯಲ್ಲ, ಇದು ನನಗೆ ಹೇಳಿದ್ನಲ್ವ ಸ್ಲೀವ್ಸಿಗೂ ಸಹ ಡಿಸೈನ್ ಇದೆ ಅಂತ ಹೇಳಿ, ಅದಕ್ಕೋಸ್ಕರ ಇದನ್ನು ನಾನು ಸಪ್ರೇಟ್ ಇಟ್ಕೊತೀನಿ. ಸ್ಲೀವ್ಸ್ ಇನ್ನೂ ನಾನು ಕಟ್ ಮಾಡಿಲ್ಲ. ಫಸ್ಟು ನಿಮಗೆ ಇದನ್ನು ಸ್ಟಿಚಿಂಗ್ ತೋರಿಸ್ಬಿಡ್ತೀನಿ, ಆಮೇಲೆ ಸ್ಲೀವ್ ಸ್ಟಿಚಿಂಗ್ ತೋರಿಸ್ತೀನಿ. ಇದರಲ್ಲಿ ನಾನು ನಿಮಗೆ ಫ್ರಂಟ್ ಸ್ಟಿಚಿಂಗ್ ಏನೂ ತೋರಿಸೋಲ್ಲ, ಯಾಕೆಂದರೆ ನಿಮಗೆಲ್ಲ ಗೊತ್ತಿರುತ್ತೆ. ನಿಮಗೆ ಮೇಯ್ನ್ ಬೇಕಿರೋದು ಡಿಸೈನ್ಸ್ ಬ್ಲೌಸ್ ಆಗಿರೋದ್ರಿಂದ ಬ್ಯಾಕ್ದೇನು ಸ್ಟಿಚಿಂಗ್ ಇದೆಯಲ್ವ ಅದನ್ನು ಮಾತ್ರ ನಾನು ನಿಮಗೆ ತೋರಿಸ್ತೀನಿ. ಓಕೆನಾ? ಬ್ಯಾಕ್ ಸ್ಟಿಚಿಂಗ್ ನೋಡ್ಕೊಳ್ಳಿ. ಅದಾದಮೇಲೆ ಫ್ರಂಟ್ ರೆಡಿಯಾಗಿರುತ್ತೆ, ಅಟ್ಯಾಚ್ ಯಾವ ರೀತಿ ಮಾಡಬೇಕು ಮತ್ತು ಸ್ಲೀವ್ ಡಿಸೈನ್ ಯಾವ ರೀತಿ ಮಾಡಬೇಕು ಅಂತೇಳಿ ತೋರಿಸ್ತೀನಿ. ಓಕೆನಾ? ಓಕೆ, ಸ್ಟಾರ್ಟ್ ಮಾಡಿ. ಕಟ್ಟಿಂಗ್ ಆಗಿರೋದು ಈ ರೀತಿ ಬಂದಿದೆ. ಬ್ಯಾಕು ನೋಡ್ತಾ ಇರ್ಬೋದು, ಈ ರೀತಿ ಡಿಸೈನ್ ಇದೆ. ಒಂದು ಸೈಡು ಹಾಫ್ ಸರ್ಕಲ್ ಇದೆ, ಇನ್ನೊಂದು ಸೈಡು ಸ್ಟ್ರೈಟ್ ಇದೆ. ಮೊದಲೇನು ಮಾಡಿ ಈ ಕಡೆ ಸ್ಟ್ರೈಟ್ ಕಟ್ ಮಾಡ್ಕೊಂಡಿದ್ದೀವಲ್ಲ ಅದನ್ನು ಮೊದಲು ಉಲ್ಟಾ ಮಾಡ್ಕೊಂಬಿಡಿ. ಅದಾದಮೇಲೆ ನಾವು ಏನು ನಮ್ಮದು ಇದೀಗ ಬಾರ್ಡ್ರ್ ಇದೆಯಲ್ಲ, ಬಾರ್ಡ್ರ್ ಡಿಸೈನು ಆಮೇಲೆ ಮಾಡೋಣ. ಫಸ್ಟ್ ಇದು ಒಂದು ಸೈಡ್ ಏನಿದೆಯಲ್ಲ ಇದನ್ನು ಉಲ್ಟಾ ಮಾಡ್ಕೊಂಡ್ಬಿಟ್ಟು ಆಮೇಲೆ ಡಿಸೈನ್ ಮಾಡ್ಕೊಳ್ಳೋಣ. ನೋಡಿ, ಒಂದು ಹೊಲಿಗೆ ಹಾಕ್ಕೊಂಡೆ, 1/4 ಇಂಚ್ ಗ್ಯಾಪಲ್ಲಿ ಹೊಲಿಗೆ ಹಾಕ್ಕೊಳ್ಳಿ. ಹೊಲಿಗೆ ಹಾಕ್ಕೊಂಡು ಎಕ್ಸ್ಟ್ರಾ ಏನಿದೆ ಅಲ್ಲ, ಈ ಎಕ್ಸ್ಟ್ರಾ ಇರೋ ಬಟ್ಟೆ ಎಲ್ಲ ಕಟ್ ಮಾಡಿ ಇಡ್ತೀನಿ. ಇದಾದಮೇಲೆ ಇಲ್ಲಿ ಉಲ್ಟಾ ಮಾಡ್ಕೊತೀವಿ. ಓಕೆನಾ? ಉಲ್ಟಾ ಮಾಡ್ಕೊಳ್ಳೋಕ್ಕೆ ಲೈನಿಂಗ್ ಮೇಲೆ ಒಂದು ಕಿನಾರೆ ಹಾಕ್ಕೊಂಡು ಅದಾದಮೇಲೆ ಇದನ್ನು ಉಲ್ಟಾ ಮಾಡಿಕೊಂಡು ಇನ್ನೊಂದು ಕಿನಾರೆ ಹಾಕ್ಕೊತೀನಿ. ಏನು ಒರಿಜಿನಲ್ ಬಟ್ಟೆ ಇದೆಯಲ್ವ, ಸೀದಾ ಇರೋ ಬಟ್ಟೆ, ಅದ್ರ ಮೇಲೆ ಇನ್ನೊಂದು ಕಿನಾರೆ ಹಾಕ್ಕೊತೀನಿ. ಸ್ವಲ್ಪ ಡಿಸ್ಟರ್ಬೆನ್ಸ್ ಇದೆ, ಪಕ್ಕದಲ್ಲಿ ಕೆಲಸ ನಡೀತಾ ಇದೆ, ಆದರೂ ವಿಡಿಯೋ ರೆಗ್ಯುಲರಾಗಿ ಹಾಕ್ಬೇಕಲ್ವ, ನೀವು ವೆಯ್ಟ್ ಮಾಡ್ತಿರ್ತೀರ ಅಂತ ಮಾಡ್ತಾಯಿದ್ದೀನಿ. ಓಕೆನಾ? ಅಡ್ಜಸ್ಟ್ ಮಾಡ್ಕೊಳ್ಳಿ. ಈ ರೀತಿ ಕಿನಾರೆ ಹಾಕಿ ಲೈನಿಂಗ್ ಏನಿದೆ ಅಲ್ಲ, ಈ ಲೈನಿಂಗ್ ಪೂರ್ತಿ ಜಾಯಿನ್ ಮಾಡ್ಕೊಳ್ಳೋಣ ಸುತ್ತಲೂ. ಎರಡು ಸೈಡು
ಜಾಯಿನ್ ಮಾಡಿದ್ದಾಯಿತು. ಓಕೆನಾ. ಇದಾದಮೇಲೆ ಇಲ್ಲಿದೆ ನೋಡಿ, ಇದು ಕಾಣಿಸ್ತಿದೆ ಅಲ್ವಾ, ಇದಕ್ಕೆ ನಾನು ಪೈಪಿಂಗನ್ನು ಒಂದು ಸೈಡು ಉಲ್ಟಾ ಮಾಡ್ಕೊಂಡಿದ್ದೀನಿ. ಇಲ್ಲಿ ಲೇಸ್ ಬರುತ್ತೆ, ಎಕ್ಸ್ಟ್ರಾ ಏನಿದೆಯಲ್ವ ಅದನ್ನೆಲ್ಲ ಕಟ್ ಮಾಡ್ಕೊಂಬಿಡೋಣ. ಹೊಸೊಬ್ರು ಡಿಸೈನ್ಸ್ ನೋಡ್ತಾ ಇರ್ತೀರಾ ಅಂತ ಹೇಳಿ ನಿಧಾನಕ್ಕೆ ತೋರಿಸ್ತಾ ಇದ್ದೀನಿ. ನಿಧಾನಕ್ಕೆ ನೋಡ್ಕೊಳ್ಳಿ. ತುಂಬ ಅಂದರೆ ತುಂಬ ಈಸಿ ಡಿಸೈನ್ ಇದು. ಏನು ನಮ್ಗೆ ಡಿಸೈನ್ಸ್ ಗೊತ್ತಿಲ್ಲ, ಜಸ್ಟ್ ಬ್ಲೌಸ್ ಹೊಲಿಯೋಕ್ಕೆ ಬರುತ್ತೆ ಅನ್ನೋರು ಸಹ ಈ ಡಿಸೈನನ್ನು ಮಾಡ್ಬೋದು. ಯಾಕೆಂದರೆ ನೀವು ಇವಾಗ ಬರೀ ಒಂದೇ ರೀತಿ ಬ್ಲೌಸ್ ಹೊಲ್ಕೊಟ್ರೆ ಕಸ್ಟಮರ್ ಅಯ್ಯೋ ಇವ್ರು ಡಿಸೈನ್ ಬ್ಲೌಸ್ ಹೊಲಿಯೆಲ್ಲ ಬರಲ್ಲ. ಆವಾಗ ಈ ರೀತಿ ಒಂದೊಂದೇ ಟ್ರೈ ಮಾಡ್ತಾಯಿರಿ. ಟ್ರೈ ಮಾಡಿ ಪ್ರಾಕ್ಟೀಸ್ ಮಾಡ್ತಾಯಿದ್ರೆ ನೆಕ್ಸ್ಟು ಬೇರೆ ಬೇರೆ ಡಿಸೈನ್ಸ್ಗಳನ್ನು ಸಹ ಮಾಡ್ಬೋದು. ನೋಡಿ, ಈಗ ಒಂದು ಸೈಡು ನಾನು ಈ ರೀತಿ ರೆಡಿ ಮಾಡಿ ಇಟ್ಕೊಂಡಿದ್ದೀನಿ. ಇದಾದಮೇಲೆ ನೆಕ್ಸ್ಟು ಇಲ್ಲಿಗೆ ನಾನು ಪೈಪಿಂಗನ್ನು ಕೊಟ್ಕೊತೀನಿ. ಪೈಪಿಂಗನ್ನು ಇದಕ್ಕೆ ಯಾವ ರೀತಿ ಮ್ಯಾಚ್ ಆಗುತ್ತೋ ನೋಡ್ಕೋಬೇಕು. ಯಾವ್ದು ಮ್ಯಾಚ್ ಆಗುತ್ತೋ ಆ ಕಲರನ್ನು ಪೈಪಿಂಗ್ ಕೊಟ್ಕೊತೀನಿ. ಪೈಪಿಂಗ್ ಕೊಡೋದು ನಿಮಗೆಲ್ಲ ಆಲ್ರೆಡಿ ನಾನು ವಿಡಿಯೋದಲ್ಲಿ ತೋರಿಸಿದ್ದೀನಿ. ಅದ್ರ ಪ್ರಕಾರನೇ ಪೈಪಿಂಗನ್ನು ಕೊಡ್ತಾ ಹೋಗ್ತೀನಿ. 1/4 ಇಂಚ್ ಗ್ಯಾಪ್ ಏನಿರುತ್ತಲ್ಲ, ನೀಟಾಗಿ ಲೈನಿಂಗ್ ಕಟ್ ಮಾಡಿದ್ದೀವಲ್ಲ ಆ ಬಟ್ಟೆ ಮತ್ತು ಪೈಪಿಂಗನ್ನು ನೀಟಾಗಿ ರೀತಿ ಕೊಡ್ತಾ ಹೋಗಬೇಕು. ಪೈಪಿಂಗ್ ಕೊಡೋದೆಲ್ಲರೂ ಪ್ರಾಕ್ಟೀಸ್ ಮಾಡಿದ್ದೀರಾ ಅಂದ್ಕೊತೀನಿ. ಯಾಕೆಂದರೆ ನಾನು ಅಲ್ಲೇ ತುಂಬ ವೀಡಿಯೋಸಲ್ಲೆಲ್ಲ ಪೈಪಿಂಗ್ ಅಟ್ಯಾಚ್ ಮಾಡೋದನ್ನು ಹೇಳ್ಕೊಡ್ತೀನಿ. ನೀವು ಸಹ ಪ್ರಾಕ್ಟೀಸ್ ಮಾಡಿರ್ತೀರ. ಒಂದು ಸೈಡ್ ಮಾತ್ರ ಪೈಪಿಂಗ್ ಕೊಟ್ಕೊಂಡಿದ್ದೀನಿ, ಇನ್ನೊಂದು ಸೈಡ್ ಉಲ್ಟಾ ಮಾಡ್ಕೊಂಡಿದ್ದೀನಿ. ಯಾಕೆಂದರೆ ಲೇಸ್ ಬರುತ್ತಲ್ಲ, ಲೇಸ್ ಅಲ್ಲ ಸಾರಿ, ಇದು ಬರುತ್ತಲ್ಲ ಬಾರ್ಡ್ರು, ಅದಕ್ಕೋಸ್ಕರ. ಇವಾಗ ನಾನಿಲ್ಲಿ ಲೈನಿಂಗು ಮತ್ತು ಬ್ಲೌಸ್ ಪೀಸ್ ಏನಿದೆಯಲ್ಲ ಅದನ್ನು ನೀಟಾಗಿ ಜಾಯಿನ್ ಮಾಡ್ಕೊತೀನಿ. ಹೊಸಬ್ರಾಗಿದ್ದರೆ, ಹೊಸಬ್ರು ಹಳಬ್ರು ಅಂತಲ್ಲ, ಈ ರೀತಿ ಗುಂಪಿನನ್ನು ಹಾಕ್ಕೊಂಡು ನೀಟಾಗಿ ಫಿನಿಶ್ ಮಾಡೋದ್ರಿಂದ ಪೈಪಿಂಗ್ ಅನ್ನೋದು ನೀಟಾಗಿ ಬರುತ್ತೆ ನಮಗೆ. ಪೈಪಿಂಗು ಮಾಡೋಕ್ಕೆ ಬರದೇ ಇದ್ದವ್ರು ಈ ಥರ ಫಸ್ಟು ಒಂದು ಲೈನಿಂಗ್ ವೇಸ್ಟ್ ಬಟ್ಟೆಯನ್ನು ತೊಗೊಂಡು ಪ್ರಾಕ್ಟೀಸ್ ಮಾಡಿ, ಅದು ಪ್ರಾಕ್ಟೀಸ್ ಆದಮೇಲೆ ನೀವು ಬ್ಲೌಸ್ಗಳಿಗೆ ಕೊಡಿ. ಇಲ್ಲಿ ನಾನು ಪೈಪಿಂಗು ಮತ್ತು ಲೈನಿಂಗು ಮತ್ತು ಒರಿಜಿನಲನ್ನು ಜಾಯಿನ್ ಮಾಡ್ತಾಯಿದ್ದೀನಿ. ಓಕೆನಾ. ಜಾಯಿನ್ ಮಾಡಿ ಆದಮೇಲೆ ಎಕ್ಸ್ಟ್ರಾ ಏನಿದೆ ಅಲ್ಲ ಬಟ್ಟೆ, ಆ ಎಕ್ಸ್ಟ್ರಾ ಇರೋ ಬಟ್ಟೆಯನ್ನು ಕಟ್ ಮಾಡ್ಕೊತೀನಿ. ಇವಾಗ ಪೈಪಿಂಗ್ ಕೊಟ್ಟರೆ ಗೊತ್ತಲ್ಲ, ಕಂಪಲ್ಸರಿ ನ್ಯಾಚ್ ಕೊಡಲೇಬೇಕು. ಕ್ರಾಸಾಗಿ ನ್ಯಾಚ್ ಕೊಟ್ಕೊಳ್ಳಿ, ಇಲ್ಲಾಂದರೆ ಪೈಪಿಂಗ್ ನೀಟಾಗಿ ಬರಲ್ಲ, ರಿಂಕಲ್ಸ್ ಬರುತ್ತೆ. ಓಕೆನಾ. ಇದಾದಮೇಲೆ ಲೈನಿಂಗನ್ನು ಒಳಗಡೆ ಫೋಲ್ಡ್ ಮಾಡಿದ್ರೆ ನಮ್ಮ ಪೈಪಿಂಗು ರೆಡಿಯಾಗಿ ಈಚೆ ಬರುತ್ತೆ. ತುಂಬ ಜನ ಪ್ರಾಕ್ಟೀಸ್ ಮಾಡಿದ್ದೀರ ಅಲ್ವಾ ಪೈಪಿಂಗ್ ಕೊಡೋದನ್ನ. ಪ್ರಾಕ್ಟೀಸ್ ಮಾಡಿರೋರು ಪ್ರಾಕ್ಟೀಸ್ ಮಾಡಿದ್ದೀನಿ ಅಂತ ಹೇಳಿ ಕಮೆಂಟ್ ಮಾಡಿ. ಇದ್ರ ಮೇಲೆ ನಾನು ಐರನ್ ಬೇಕಾದ್ರೂ ಮಾಡ್ಕೋಬೋದು ಅಥವಾ ಕಿನಾರೆ ಬೇಕಾದ್ರೂ ಹಾಕ್ಕೋಬೋದು. ಆದರೆ ಬಟ್ಟೆ ನೀಟಾಗಿ ಕೂರಲಿ ಅಂತ ಹೇಳಿ ಕಿನಾರೆಯನ್ನು ಹಾಕ್ತಾಯಿದ್ದೀನಿ. ಮತ್ತು ನಾನು ನೋಡ್ತಾ ಇರ್ಬೋದು ತುಂಬ ಸಣ್ಣದಾಗೆ ಪೈಪಿಂಗ್ ಮಾಡ್ಕೊಂಡಿದ್ದೀನಿ ಈ ಡಿಸೈನಿಗೆ. ನೀವು ಸ್ವಲ್ಪ ದಪ್ಪ ಬೇಕು ಅಂದರೆ ಮಾಡ್ಕೋಬೋದು, ಆದರೆ ಆಲ್ಮೋಸ್ಟ್ ಅಲ್ಲಿ ನಾನು ಎಲ್ಲ ಡಿಸೈನ್ಸ್ಗಳಿಗೂ ತುಂಬ ಸಣ್ಣದಾಗೆ ಪೈಪಿಂಗ್ ಮಾಡ್ಕೊಳ್ಳೋದ್ರಿಂದ ಇದಕ್ಕೂ ಅಷ್ಟೇ ತುಂಬ ಸಣ್ಣದಾಗಿ ಪೈಪಿಂಗನ್ನು ಕೊಟ್ಕೊಂಡಿದ್ದೀನಿ. ಓಕೆನಾ. ಈ ರೀತಿ ಮಾಡಿದ್ದಾಯಿತು. ಇದಾದಮೇಲೆ ನೆಕ್ಸ್ಟು ಲೈನಿಂಗ್ ಏನಿದೆಯಲ್ಲ, ನೀಟಾಗಿ ಲೈನಿಂಗನ್ನು ಜಾಯಿನ್ ಮಾಡೋಣ. ನೀಟಾಗಿ ಲೈನಿಂಗನ್ನು ಪೂರ್ತಿ ಜಾಯಿನ್ ಮಾಡ್ಕೊಳ್ತಾ ಬನ್ನಿ. ಇಲ್ಲಿ ನಾನು ಏನು ಮಾಡ್ತೀನಿ ಅಂದರೆ, ಈ ಬಟ್ಟೆ ಏನಿದೆಯಲ್ಲ ಫಿನಿಶಿಂಗೋಸ್ಕರ ಇದನ್ನು ಹಿಂಗೆ ಫೋಲ್ಡ್ ಮಾಡಿ ಸ್ಟಿಚ್ ಮಾಡಿ. ಈ ಥರ ಸ್ಟಿಚ್ ಮಾಡಲಿಲ್ಲ ಅಂದರೆ ನೀವು ಇದನ್ನು ಓವರ್ಲಾಕ್ ಬೇಕಾದ್ರೂ ಮಾಡ್ಕೋಬೋದು. ಇದನ್ನು ಯಾಕೆ ಮಾಡಿದೆ ಅಂತ ನಿಮ್ಗೆ ಆಮೇಲೆ ಹೇಳ್ತೀನಿ. ಇವಾಗ ಫೋಲ್ಡ್ ಮಾಡಿ ಹೊಲ್ದ್ಬಿಟ್ಟು ನಾನು ಇದನ್ನು ಯಾಕೆ ಈ ರೀತಿ ಮಾಡ್ಕೊಂಡಿದ್ದೀನಿ ಅಂತ ನಿಮ್ಗೆ ಆಮೇಲೆ ನಾನು ಹೇಳ್ತೀನಿ. ಓಕೆನಾ. ಇದು ನಮಗೆ
ನೆಕ್ಸ್ಟ್ ಡಿಸೈನ್ ಇದ್ರ ಮೇಲೆ ಸ್ಟಿಚ್ ಮಾಡಿದಾಗ ಆ ಬಟ್ಟೆದು ಏನು ಈ ಎಡ್ಜಸ್ ಇರುತ್ತಲ್ಲ ಅದು ಕಾಣಿಸ್ಬಾರ್ದು ಅಂತ ಹೇಳಿ ಆ ರೀತಿ ಫೋಲ್ಡ್ ಮಾಡ್ಕೊಂಡಿದ್ದೀನಿ. ಎಕ್ಸ್ಟ್ರಾ ಬಟ್ಟೆ ಎಲ್ಲ ಏನಿದೆಯಲ್ಲ, ಎಕ್ಸ್ಟ್ರಾ ಬಟ್ಟೆ ಇರೋದನ್ನೆಲ್ಲ ಕಟ್ ಮಾಡ್ಕೊಂಡ್ಬಿಡ್ತೀನಿ. ಹೊಸ್ದಾಗಿ ಮಾಡ್ತಾ ಇರೋರು ಆದಷ್ಟು ನಿಧಾನಕ್ಕೆ ಕಟ್ಟಿಂಗು ಸ್ಟಿಚಿಂಗ್ ಎಲ್ಲ ನಿಧಾನಕ್ಕೆ ಮಾಡ್ಕೊಳ್ಳಿ. ಡಿಸೈನ್ಸ್ ಪ್ರಾಕ್ಟೀಸ್ ಆಗೋವರೆಗೂ ಅರ್ಜೆಂಟಾಗಿ ಮಾಡಿ ಹೆಂಗೆಂಗೋ ಡಿಸೈನ್ ನೀಟಾಗಿ ಮಾಡದೇ ಇರೋದಕ್ಕಿಂತ ನಿಧಾನಕ್ಕೆ ಮಾಡಿಕೊಂಡು ಫಿನಿಶಿಂಗಾಗಿ ಕೊಡೋದು ಬಿಟ್ಟಲ್ವಾ. ಓಕೆನಾ. ಎಕ್ಸ್ಟ್ರಾ ಏನಿದೆಯಲ್ಲ ಬಟ್ಟೆ ಎಲ್ಲ ಕಟ್ ಮಾಡಿಕೊಂಡೆ. ಇದಾದಮೇಲೆ ಬ್ಯಾಕ್ ಟಕ್ಸ್ ಏನಿದೆಯಲ್ಲ, ಬ್ಯಾಕ್ ಟಕ್ಸನ್ನು ಸಹ ನಾನು ಇವಾಗಲೇ ಕೊಟ್ಬಿಡ್ತೀನಿ. ಇಲ್ಲಿ ಬ್ಯಾಕ್ ಟಕ್ಸನ್ನು ಕೊಡ್ತೀನಿ. ಇನ್ನೊಂದು ಸೈಡಲ್ಲೂ ಸಹ ಟಕ್ಸನ್ನು ಕೊಟ್ಬಿಡ್ತೀನಿ. ಟಕ್ಸ್ ಕೊಡೋದು ಗೊತ್ತಲ್ವ, ಶೋಲ್ಡರ್ ಏನಿದೆಯಲ್ಲ ಶೋಲ್ಡರ್ ಮಧ್ಯ ಭಾಗಕ್ಕೆ ಮಾರ್ಕ್ ಮಾಡಿಕೊಂಡು ಟಕ್ಸ್ ಕೊಡಬೇಕು. ನಾನು ಅದೇ ರೀತಿ ಇಲ್ಲಿ ಮಧ್ಯ ಭಾಗಕ್ಕೆ ಮಾರ್ಕ್ ಮಾಡಿಕೊಂಡು ಟಕ್ಸ್ ಕೊಟ್ಕೊಳ್ತಾ ಇದ್ದೀನಿ. ಪಾಸ್ ಮಾಡಪ್ಪ. ಟಕ್ಸನ್ನು ಈ ರೀತಿ ಕೊಟ್ಟು ಕಂಪ್ಲೀಟ್ ಮಾಡಿದ್ದೀನಿ. ಓಕೆನಾ. ಓಕೆ, ಇವಾಗ ನಮ್ಮ ಡಿಸೈನ್ 2 ಈ ರೀತಿ ಬ್ಲೌಸು ರೆಡಿ ಆಯಿತು. ಇದಾದಮೇಲೆ ನೆಕ್ಸ್ಟು ಬಾರ್ಡ್ರ್ ಏನಿದೆ ಅಲ್ಲ, ಆ ಬಾರ್ಡ್ರು ಮತ್ತು ಲೈನಿಂಗನ್ನು ತೊಗೊಂಡಿದ್ದೀನಿ. ಬಾರ್ಡ್ರು ಎಷ್ಟು ಇಂಚಿದೆ, ಲೆಂತ್ ಎಷ್ಟು ಇಂಚಿದೆ, ನಮ್ಮದು ಬ್ಲೌಸ್ ಲೆಂತು 15 ಇಂಚಿದೆ. ಅಂದರೆ 14 ಇಂಚ್ ನಮಗೆ ರೆಡಿ ಬೇಕು. 15 ಇಂಚಿದೆ. ಇಲ್ಲಿ 15 ಇಂಚಿಗೆ ಮಾರ್ಕ್ ಮಾಡ್ಕೋಬೇಕು. ಹೊಸಬ್ರಾಗಿದೆ ಒಂಚೂರು ಜಾಸ್ತಿ ಮಾರ್ಕ್ ಮಾಡ್ಕೊಳ್ಳಿ, ಆಮೇಲೆ ಬೇಕಾದ್ರೆ ಕಟ್ ಮಾಡಿರಂತೆ. ಓಕೆನಾ. ಇಲ್ಲಿ ಮಾರ್ಕನ್ನು ಮಾಡ್ಕೊಂಡಿದ್ದೀನಿ. ಇದಕ್ಕೆ ಲೈನಿಂಗನ್ನು ಜಾಯಿನ್ ಮಾಡ್ಕೋಬೇಕು. ನಾನು ಅದು ಲೈನಿಂಗನ್ನು ಸ್ವಲ್ಪ ಕಡಿಮೆ ತಂದಿದೆ, ಪ್ಲಸ್ ಸ್ಲೀವ್ಸಿಗೂ ಡಿಸೈನ್ ಇರೋದ್ರಿಂದ ಒಳಗಡೆ ಹೋಗುತ್ತಲ್ವ, ಅದಕ್ಕೋಸ್ಕರ ಬೇರೆ ಕಲರ್ ಲೈನಿಂಗನ್ನು ಜಾಯಿನ್ ಮಾಡ್ಕೊಳ್ತಾ ಇದ್ದೀನಿ. ಪೈಪಿಂಗನ್ನು ಕೊಟ್ಬಿಟ್ಟೆ ಇದನ್ನು ಜಾಯಿನ್ ಮಾಡ್ಕೊಂಬಿಡೋಣ ಅಲ್ವಾ. ಪೈಪಿಂಗ್ ಕೊಟ್ಬಿಟ್ರೆ ಜಾಯಿನ್ ಮಾಡಿದ್ವಿ ಆಗುತ್ತೆ. ಓಕೆ, ಇಲ್ಲಿ ನಾನು ಲೈನಿಂಗು ಮತ್ತು ಬಾರ್ಡ್ರ್ ಏನು ತೊಗೊಂಡಿದ್ನಲ್ವ, ಎರಡನ್ನೂ ಸಹ ಒಂದೇ ಸಮವಾಗಿ ಕಟ್ ಮಾಡಿಟ್ಕೊಂಡಿದ್ದೀನಿ ನೀಟಾಗಿ. ಇವಾಗ ಪೈಪಿಂಗನ್ನು ನಾವೇನು ಇನ್ವಿಸಿಬಲ್ ಪೈಪಿಂಗ್ ಮಾಡ್ತೀವಲ್ಲ ಆ ಥರ ಬೇಕಾದ್ರೂ ಮಾಡ್ಕೋಬೋದು, ಅಥವಾ ಮೇಲ್ ಬೇಕಾದ್ರೂ ಮಾಡ್ಕೋಬೋದು. ಈಸಿ ಅಂದರೆ ಇನ್ವಿಸಿಬಲ್ ಪೈಪಿಂಗೇ ಮಾಡ್ಕೊಂಬಿಡೋಣ. ಓಕೆನಾ. ಇಲ್ಲಿ ಮೊದಲು ಲೈನಿಂಗಿಗೆ ಪೈಪಿಂಗನ್ನು ಜಾಯಿನ್ ಮಾಡ್ಕೊತಾ ಹೋಗ್ತೀನಿ. ಇದು ಡಿಸೈನ್ ಬ್ಲೌಸ್ ಆಗಿರೋದ್ರಿಂದ ನಾನು ಕಂಪ್ಲೀಟಾಗಿ ತೋರಿಸ್ಬೇಕು. ವಿಡಿಯೋ ಲೆಂತ್ ಆಗುತ್ತೆ, ಆದರೂ ನಿಮ್ಮ ಡಿಸೈನ್ ಕಂಪ್ಲೀಟಾಗಿ ನೀಟಾಗಿ ಫಿನಿಶಿಂಗಾಗಿ ಬರಬೇಕು ಅಂದರೆ ಡಿಸೈನನ್ನು ಸ್ಕಿಪ್ ಮಾಡಿದೆ ನೋಡಿ, ವಿಡಿಯೋವನ್ನು ಸ್ಕಿಪ್ ಮಾಡಿದೆ ನೋಡಿ. ಓಕೆನಾ. ನೀವು ಮಧ್ಯೆ ಸ್ಕಿಪ್ ಮಾಡಿ ವಿಡಿಯೋ ನೋಡಿದೆ ಡಿಸೈನ್ ಹೊಲಿಯೋದಕ್ಕೆ ಹೋದರೆ ಕೆಲವೊಂದು ಎಲ್ಲೆಲ್ಲಿ ಏನೇನು ಕಟ್ ಮಾಡಿರ್ತೀವಿ ಅಥವಾ ಯಾವ್ದು ಎಕ್ಸ್ಟ್ರಾ ತೊಗೊಂಡಿರ್ತೀವಿ ಅನ್ನೋದು ನಿಮಗೆ ಮಿಸ್ ಆಗುತ್ತೆ. ಓಕೆನಾ. ಇನ್ನೊಂದು ಸೈಡು ಅಷ್ಟೇ ಪೈಪಿಂಗನ್ನು ಜಾಯಿನ್ ಮಾಡ್ಕೊತೀವಿ. ನಮಗೆ ಎರಡೂ ಸೈಡು ಸಹ ಪೈಪಿಂಗು ಬರಬೇಕು. ನಿಮಗೆ ಈಗ ನಾವು ಹೊಸ್ದಾಗಿರೋದ್ರಿಂದ ಸಿಂಪಲ್ ಡಿಸೈನ್ಗಳನ್ನ ತೋರಿಸ್ತಾ ಇದ್ದೀನಿ, ಆದರೆ ಮುಂದೆ ಹೋಗ್ತಾ ಗ್ರ್ಯಾಂಡ್ ಡಿಸೈನ್ಗಳನ್ನೂ ಸಹ ತೋರಿಸ್ತೀನಿ. ಅದರಲ್ಲೂ ಬೋಟ್ ನೆಕ್ ತುಂಬ ಜನ ಕೇಳ್ತಾ ಇದ್ದೀರಾ, ಬೋಟ್ ನೆಕ್ಕನ್ನು ಸಹ ತೋರಿಸ್ತೀನಿ. ಈ ರೀತಿ ಪೈಪಿಂಗನ್ನು ಎರಡೂ ಸೈಡು ಕೊಟ್ಕೊಂಡಿದ್ದಾಯಿತು. ಇದಾದಮೇಲೆ ಬಾರ್ಡ್ರನ್ನು ನಾವು ಸೀದಾ ಇರೋದು ಕೆಳಗಡೆ ಹೋಗಬೇಕು, ಉಲ್ಟಾ ಇರೋದು ಮೇಲೆ ಬರಬೇಕು ನೋಡಿಕೊಂಡು ಇಟ್ಕೋಬೇಕು. ಸೀದಾ ಇರೋದು ಕೆಳಗಡೆ ಇಟ್ಕೊಂಡಿದ್ದೀನಿ, ಉಲ್ಟಾ ಇರೋದನ್ನು ಮೇಲ್ಗಡೆ ಇಟ್ಕೊಂಡಿದ್ದೀನಿ. ಆ ರೀತಿ ಇಟ್ಕೊಂಡಾಗ ಅದನ್ನು ಉಲ್ಟಾ ಮಾಡಿದಾಗ ನೀಟಾಗಿ ಬರುತ್ತೆ. ಉಲ್ಟಾ ಸೀದಾ ಎಲ್ಲ ಚೆಕ್ ಮಾಡಿಬಿಟ್ಟೆ ಇಟ್ಕೋಬೇಕು ನಾವು.
ಪೈಪಿಂಗ್ ಅಟ್ಯಾಚ್ ಮಾಡಿದ್ವಲ್ವಾ ಅದ್ರ ಮೇಲೆ ಹೊಲಿಗೆಯನ್ನು ಓಕೆನಾ. ಇನ್ನೊಂದು ಸೈಡು ಅಷ್ಟೇ. ನೀಟಾಗಿ ಏನು ಪೈಪಿಂಗ್ ಅಟ್ಯಾಚ್ ಮಾಡಿದ್ವಲ್ವಾ ಅದ್ರ ಮೇಲೆ ಹೊಲಿಗೆಯನ್ನು ಹಾಕ್ಕೊಂತ ರಿಂಕಲ್ಸ್ ಬರಬಾರ್ದು. ನೀಟಾಗಿ ನೋಡಿ ನಾನು ಬಟ್ಟೆಯನ್ನು ಯಾವ ರೀತಿ ಈ ಥರ ಮಾಡ್ತಾ ಇದ್ದೀನಲ್ವ, ಈ ಥರ ಅಂದರೆ ಹಿಂಗೆ ನೀಟಾಗಿ ಲೆವೆಲ್ ಮಾಡ್ಕೊಂಡು ಪೈಪಿಂಗ್ ಅಟ್ಯಾಚ್ ಮಾಡ್ಕೊಂಡಿದ್ದೀನಲ್ವ, ನೀವು ಸಹ ನೀಟಾಗಿ ಅಟ್ಯಾಚ್ ಮಾಡ್ಕೊಳ್ಳಿ. ನಾವು ಯಾವುದೇ ಡಿಸೈನ್ ಮಾಡಿದ್ರೂ ಅದು ಫಿನಿಶಿಂಗ್ ಚೆನ್ನಾಗಿಲ್ಲ ಅಂದರೆ ನೋಡೋದಕ್ಕೆ ಚೆನ್ನಾಗಿ ಕಾಣಿಸಲ್ಲ. ಇವಾಗ ನೋಡಿ ಈ ರೀತಿ ಏನು ಡಿಸೈನ್ ಮಾಡಿದ್ದೀವಲ್ವ ಅದನ್ನು ಬಾರ್ಡ್ರಿಗೆ ಪೈಪಿಂಗ್ ಅಟ್ಯಾಚ್ ಮಾಡಿದ್ದೀವಲ್ವ ಅದನ್ನು ಉಲ್ಟಾ ಮಾಡ್ಕೊಳ್ಳೋಣ. ಆ್ಯಕ್ಚುಲಿ ಇದಕ್ಕೆ ಕ್ಯಾನ್ವಾಸ್ ಹಾಕಿ ಮಾಡ್ತೀವಿ ನಾವು, ಆದರೆ ಕೆಲವೊಬ್ಬರಿಗೆ ಕ್ಯಾನ್ವಾಸ್ ಹಾಕೋದು ಗೊತ್ತಿರಲ್ಲ, ಮತ್ತು ಹೊಸಬ್ರು ನೋಡ್ತಾ ಇರ್ತೀರ, ಕೆಲವೊಬ್ಬರಿಗೆ ಕ್ಯಾನ್ವಾಸ್ ಸಿಗಲ್ಲ. ಅಂಥವ್ರಿಗೋಸ್ಕರ ನಾನಿಲ್ಲಿ ಲೈನಿಂಗನ್ನು ಜಾಯಿನ್ ಮಾಡಿ ತೋರಿಸ್ತಾ ಇದ್ದೀನಿ. ನೆಕ್ಸ್ಟ್ ವಿಡಿಯೋದಲ್ಲಿ ಕ್ಯಾನ್ವಾಸ್ ಹಾಕಿ ಕೂಡ ಯಾವ ರೀತಿ ಡಿಸೈನ್ಸ್ಗಳನ್ನ ಮಾಡಬೇಕು ಅನ್ನೋದನ್ನು ಸಹ ಮುಂದಿನ ವಿಡಿಯೋಗಳಲ್ಲಿ ನಿಮಗೆ ತೋರಿಸ್ಕೊಡ್ತೀನಿ. ಓಕೆನಾ. ಈ ರೀತಿ ಉಲ್ಟಾ ಮಾಡ್ಕೋಬೇಕು. ಚಿಕ್ಕ ಸ್ಪೇಸ್ ಆಗಿರೋದ್ರಿಂದ ನಿಧಾನವಾಗಿ ಮಾಡ್ಕೊಳ್ಳಿ, ಪರವಾಗಿಲ್ಲ. ಉಲ್ಟಾ ಮಾಡಿಕೊಂಡು ಇದನ್ನು ಒಂದ್ಸಲ ನೀಟಾಗಿ ಐರನ್ ಮಾಡ್ಕೊಳ್ಬೇಕು. ನಾನು ಇದು ನಿಮ್ಗೆ ಐರನ್ ಮಾಡ್ಕೊಂಬಿಟ್ಟು ಅಟ್ಯಾಚ್ ಮಾಡೋದನ್ನು ತೋರಿಸ್ತೀನಿ. ಪಾಸ್ ನೋಡಿ, ಈ ರೀತಿ ನಾನು ನೀಟಾಗಿ ಐರನ್ ಮಾಡಿ ಇಟ್ಕೊಂಡಿದ್ದೀನಿ. ಇದನ್ನು ಏನು ಮಾಡ್ತೀನಿ ಅಂದರೆ ನೀಟಾಗಿ ಇಲ್ಲಿ ಜಾಯಿನ್ ಮಾಡ್ತೀನಿ ನೋಡಿ. ಸ್ವಲ್ಪ ನಾನು ಎಕ್ಸ್ಟ್ರಾ ಕೆಳಗಡೆ ಮೇಲೆ ಇರೋದನ್ನು ಕಟ್ ಮಾಡಿ ಹಾಕ್ತೀನಿ. ಇಲ್ಲೇನು ಉಲ್ಟಾ ಮಾಡ್ಕೊಂಡಿದ್ದೀನಲ್ವ ಆ ಬಟ್ಟೆ ನಮಗೆ ಕಾಣಿಸ್ಬಾರ್ದು. ಆ ರೀತಿ ನೀಟಾಗಿ ಸ್ಟಿಚ್ಚನ್ನು ಹಾಕ್ಕೊಳ್ತೀನಿ. ಪೈಪಿಂಗ್ ಏನು ಬಂದಿದೆಯಲ್ಲ ಆ ಪೈಪಿಂಗ್ ಮೇಲೆ ನಿಧಾನವಾಗಿ ಸ್ಟಿಚ್ ಹಾಕ್ಕೊತ ಬನ್ನಿ. ಇದನ್ನು ಕ್ಯಾನ್ವಾಸ್ ಹಾಕಿ ಕೂಡ ಮಾಡ್ಬೋದು, ಆದರೆ ಹೊಸೊಬ್ಬರಿಗೆ ಕ್ಯಾನ್ವಾಸ್ ಹಾಕೋದು ಮತ್ತು ಅದನ್ನೆಲ್ಲ ಕಟ್ಟಿಂಗ್ ಮಾಡ್ಕೊಳ್ಳೋದು ಗೊತ್ತಿಲ್ಲ ಅಂತ ಹೇಳಿ ಹೇಳ್ಕೊಡ್ತಾ ಇದ್ದೀನಿ. ಲೈನಿಂಗನ್ನು ಏನು ನಮ್ಮ ಲೈನಿಂಗ್ ಬಟ್ಟೆ ಇರುತ್ತಲ್ಲ ಅದನ್ನೇ ಅಟ್ಯಾಚ್ ಮಾಡಿ ಯಾವ ರೀತಿ ಸ್ಟಿಚ್ ಮಾಡ್ಕೋಬೇಕು ಅಂತ ಹೇಳಿ ತೋರಿಸ್ತಾ ಇದ್ದೀನಿ. ಓಕೆನಾ. ಒಂದು ಸೈಡು ಅಟ್ಯಾಚ್ ಮಾಡ್ಕೊಂಡಿದ್ದಾಯಿತು ನೋಡಿ. ಈ ರೀತಿ ಅಟ್ಯಾಚ್ ಮಾಡಿಕೊಂಡೆ. ಅದಾದಮೇಲೆ ಈ ಕಡೆ ಇನ್ನೊಂದು ಸೈಡ್ ಏನಿರುತ್ತಲ್ಲ ನೀಟಾಗಿ ರಿಂಕಲ್ಸ್ ಬರಬಾರ್ದು, ನೀಟಾಗಿ ಅಟ್ಯಾಚ್ ಮಾಡ್ಕೊಂಡು ನಿಧಾನವಾಗಿ ಮಾಡಿ. ಹೊಸ್ದಾಗಿ ಮಾಡ್ತಾ ಇರೋರು ಬಟ್ಟೆ ಎಲ್ಲ ರಿಂಕಲ್ಸ್ ಬರೋ ಥರ ಮಾಡ್ಕೋಬಾರ್ದು. ಓಕೆನಾ. ಎರಡು ಸೈಡು ಅಟ್ಯಾಚ್ ಮಾಡ್ಕೊಂಡಿದ್ದೀನಿ. ಇಲ್ಲೂ ನಿಮ್ಗೆ ಏನಾದರೂ ಬೇಕಂದರೆ ಬೇರೆ ಡಿಸೈನ್ಸ್ಗಳನ್ನ ಮಾಡ್ಕೋಬೋದು. ಬೇರೆ ಡಿಸೈನ್ಸ್ಗಳಂದರೆ ಲೇಸ್ ಅಟ್ಯಾಚ್ ಮಾಡ್ಕೋಬೋದು, ಅಥವಾ ಡೋರಿ ಬರೋ ಥರ ಮಾಡ್ಕೋಬೋದು. ಬೇರೆ ಬೇರೆ ಡಿಸೈನ್ಸ್ಗಳನ್ನೂ ಸಹ ಬೇಕಾದರೆ ಮಾಡ್ಕೋಬೋದು. ಆದರೆ ನನಗೆ ಈ ಡಿಸೈನ್ಗೆ ಸಿಂಪಲಾಗಿ ಇಷ್ಟೇ ಸಾಕು ಅಂತ ಹೇಳಿ ಇಷ್ಟಕ್ಕೆ ಸ್ಟಾಪ್ ಮಾಡ್ತಾಯಿದ್ದೀನಿ ನೋಡಿ. ಕಂಪ್ಲೀಟ್ ಆದಮೇಲೆ ಈ ರೀತಿ ಕಾಣಿಸುತ್ತೆ. ಇಲ್ಲಿ ಪ್ಲೈನ್ ಇರೋದ್ರಿಂದ ಬೇಕಂದರೆ ನೀವು ಈ ರೀತಿ ಲೇಸ್ ಇದೆ ನೋಡಿ. ಒಂದು ನಿಮಿಷ ಈ ರೀತಿ ತೋರಿಸ್ತೀನಿ. ಆದರೆ ನಾನು ಇದಕ್ಕೆ ಲೇಸ್ ಅಟ್ಯಾಚ್ ಮಾಡಲ್ಲ, ಆದರೆ ನಿಮಗೋಸ್ಕರ ನಾನು ತೋರಿಸ್ತೀನಿ. ಒಂದು ನಿಮಿಷ. ಈ ರೀತಿ ಡಿಸೈನ್ ಇದೆ ಅಲ್ಲ, ಈ ರೀತಿ ಲೇಸನ್ನು ಬೇಕಾದರೂ ಅಟ್ಯಾಚನ್ನು ಮಾಡ್ಕೋಬೋದು. ಓಕೆನಾ. ಅಟ್ಯಾಚ್ ಆದಮೇಲೆ ಈ ರೀತಿ ಕಾಣಿಸುತ್ತೆ, ಪರವಾಗಿಲ್ಲ, ಚೆನ್ನಾಗಿ ಕಾಣಿಸ್ತಾ ಇದೆ. ನಾನು ಅಟ್ಯಾಚ್ ಮಾಡಿಬಿಡ್ತೀನಿ. ಓಕೆನಾ. ನೋಡ್ತಾ ಇರಿ. ಒಂದು ಸಲ ಈ ಲೇಸನ್ನು ಅಟ್ಯಾಚ್ ಮಾಡಿಬಿಟ್ಟೆ. ಒಂದು ಸೈಡಿಗೆ ಮಾತ್ರ ಅಟ್ಯಾಚ್ ಮಾಡ್ತೀನಿ, ಎರಡು ಸೈಡಿಗೆ ಅಟ್ಯಾಚ್ ಮಾಡಲ್ಲ. ಒಂದು ಸೈಡಿಗೆ ಅಟ್ಯಾಚ್ ಮಾಡಿ ತೋರಿಸ್ತೀನಿ ನೋಡಿ ಲೇಸನ್ನು. ಈ ರೀತಿ ಪೈಪಿಂಗಿಂದ ಹಿಂದಕ್ಕೆ ಬರಬೇಕು ನೋಡಿ. ಈಗ ನಾನು ಸಹ ಲೇಸ್ ಅಟ್ಯಾಚ್ ಮಾಡೋದು ಬೇಡ ಅಂದ್ಕೊಂಡೆ, ಬಟ್ ಚೆನ್ನಾಗಿ ಕಾಣಿಸ್ತಿದೆ. ಲೇಸ್ ಇಟ್ಟ ಮೇಲೆ ಚೆನ್ನಾಗಿ ಕಾಣಿಸ್ತಿದೆ, ಅದಕ್ಕೋಸ್ಕರ ಲೇಸನ್ನು ಅಟ್ಯಾಚ್ ಮಾಡ್ತಾ ಇದ್ದೀನಿ. ಈ ಪೈಪಿಂಗ್ ಬೇಡ ಅಂದರೆ ಬೇಕಾದ್ರೆ ಈ ಥರ ಪೈಪಿಂಗನ್ನು ಸ್ಟಿಚ್ ಮಾಡಿ ಲೇಸನ್ನೇ ಬೇಕಾದರೂ ಅಟ್ಯಾಚ್ ಮಾಡ್ಕೋಬೋದು. ಓಕೆನಾ. ಈ ರೀತಿ ಬರುತ್ತೆ.
ನಿಮ್ಮ ಹತ್ರ ಈ ಡಿಸೈನ್ ಇಲ್ಲ ಅಂದರೆ ಬೇರೆ ಡಿಸೈನ್ ಲೇಸ್ ಆದರೂ ಇದನ್ನೇ ಅಟ್ಯಾಚ್ ಮಾಡಬೇಕಂತ ಏನಿಲ್ಲ. ಬೇರೆ ಡಿಸೈನ್ ಲೇಸ್ ಆದರೂ ಪರವಾಗಿಲ್ಲ, ಅದನ್ನು ಬೇಕಾದರೂ ಅಟ್ಯಾಚ್ ಮಾಡ್ಕೋಬೋದು. ಲೇಸ್ ಅಟ್ಯಾಚ್ ಮಾಡಿದ ಮೇಲೆ ಈ ರೀತಿ ಕಾಣ್ತಾ ಇದೆ. ಇನ್ನೊಂದು ಸೈಡು ಕೂಡ ಹೊಲಿಗೆ ಹಾಕ್ಕೊಂಡ್ಬಿಡ್ತೀನಿ. ಲೇಸಲ್ಲಿ ತುಂಬ ಡಿಸೈನ್ಸ್ಗಳನ್ನ ಮಾಡ್ಕೋಬೋದು, ಆದರೆ ಸ್ವಲ್ಪ ಟೈಮ್ ಕೊಟ್ಟು ನಿಧಾನವಾಗಿ ಮಾಡ್ಕೊಳ್ಳಿ. ಲೇಸಲ್ಲಿ ತುಂಬ ಡಿಸೈನ್ಸ್ಗಳನ್ನ ಮಾಡ್ಕೋಬೋದು. ನಿಮಗೆ ಬೇಕಂದರೆ ಇಲ್ಲಿ ನೋಡಿ, ಈ ಥರ ಆಪೋಸಿಟಲ್ಲಿ ಇಟ್ಕೊಂಡು ಬೇಕಾದರೂ ಮಾಡ್ಕೋಬೋದು, ಅಥವಾ ಇಲ್ಲಿ ಗ್ಯಾಪ್ ಬಿಟ್ಟು ಬೇಕಾದ್ರೂ ಮಾಡ್ಕೋಬೋದು. ನೋಡಿ ಈ ರೀತಿ ಈ ಶೇಪಲ್ಲಿ ಬರೋ ಥರ ಬೇಕಾದರೂ ಲೇಸನ್ನು ಇಟ್ಕೊಂಡು ಅಟ್ಯಾಚ್ ಮಾಡ್ಕೋಬೋದು. ಓಕೆನಾ? ನಿಮ್ಗೊಂದು ಸಲ ಮಾಡಿಬಿಟ್ಟೆ ತೋರಿಸ್ತೀನಿ ನಾನು, ನಿಮ್ಗೆ ಲುಕ್ ಯಾವ ರೀತಿ ಕಾಣಿಸುತ್ತೆ ಅಂತ ಹೇಳಿ ತೋರಿಸ್ತೀನಿ ನೋಡಿ. ಎರಡು ಸಹ ಈ ರೀತಿ ಜಾಯಿನ್ ಆಗೋ ಥರ ಮಾಡ್ತಾಯಿದ್ದೀನಿ ನೋಡಿ. ಇದು ನಾನು ಲೇಸ್ ಅಟ್ಯಾಚ್ ಮಾಡೋ ಪ್ಲ್ಯಾನ್ ಇರಲಿಲ್ಲ, ಬಟ್ ಅಟ್ಯಾಚ್ ಮಾಡೋಕ್ಕೆ ನಿಮಗೆ ತೋರ್ಸೋಕ್ಕೆ ಅಂತ ಇಟ್ಟಮೇಲೆ ಚೆನ್ನಾಗಿ ಕಾಣಿಸ್ತಾ ಇತ್ತಲ್ವ, ಅದಕ್ಕೋಸ್ಕರ ಏನು ಮಾಡಿದೆ, ನಾನು ಸಹ ಲೇಸನ್ನು ಅಟ್ಯಾಚ್ ಮಾಡಿದ್ದೀನಿ. ಫಸ್ಟ್ ಸ್ಟಿಚ್ ಮಾಡೋವಾಗ ಇದಕ್ಕೆ ಲೇಸ್ ಅಟ್ಯಾಚ್ ಮಾಡೋ ಪ್ಲ್ಯಾನು ಇರಲಿಲ್ಲ, ಚೆನ್ನಾಗಿ ಕಾಣಿಸ್ತು ಅನ್ನೋದಕ್ಕೋಸ್ಕರ ಅಟ್ಯಾಚ್ ಮಾಡಿದ್ದೀನಿ. ಆದರೆ ಬಾರ್ಡ್ರಲ್ಲಿ ಏನಾದರೂ ಡಿಸೈನ್ ಇತ್ತು ಅಂದರೆ ನೀವು ಲೇಸ್ ಅಟ್ಯಾಚ್ ಮಾಡ್ಕೋಬೇಡಿ. ಇಲ್ಲಿ ಪ್ಲೈನ್ ಬಾರ್ಡ್ರ್ ಆಗಿರೋದ್ರಿಂದ ಮಾತ್ರ ನಾನು ಲೇಸನ್ನು ಅಟ್ಯಾಚ್ ಮಾಡಿದ್ದೀನಿ. ಡಿಸೈನು ಈ ರೀತಿ ಕಾಣಿಸುತ್ತೆ. ನಿಮ್ಗೆ ಇನ್ನೂ ಗ್ರ್ಯಾಂಡಾಗೂ ಬೇಕಂದರೆ ಮತ್ತೆ ಇನ್ನೊಂದು ಲೈನು ಕೂಡ ಅಟ್ಯಾಚ್ ಮಾಡ್ಕೋಬೋದು. ಈ ರೀತಿ ಬೇಕಾದ್ರೂ ಅಟ್ಯಾಚ್ ಮಾಡ್ಕೋಬೋದು, ಆದರೆ ನಾನು ಇನ್ನೊಂದು ಲೈನ್ ಲೇಸನ್ನು ಅಟ್ಯಾಚ್ ಮಾಡಲ್ಲ. ಇವಾಗ ಏನು ಮಾಡಿದ್ದೀನಲ್ವ ಇಷ್ಟೇ ಸಾಕು. ಇದಕ್ಕೆ ನಾನು ಇಲ್ಲೇನು ಈ ಥರ ಶೇಪ್ ಕೊಟ್ಟಿದ್ದೀನಲ್ವ, ಡೈಮಂಡ್ ಶೇಪು, ಇದಕ್ಕೆ ಪರ್ಲ್ ಹಾಕ್ಬಿಟ್ಟು ನಿಮ್ಗೆ ಆಮೇಲೆ ಯಾವ ರೀತಿ ಕಾಣಿಸುತ್ತೆ ಅಂತ ಹೇಳಿ ತೋರಿಸ್ತೀನಿ. ಇದಾದಮೇಲೆ ನಾನು ಇದಕ್ಕೆ ಪರ್ಲ್ ಬೀಡ್ಸ್ ಏನು ಬರುತ್ತಲ್ಲ ಆ ಬೀಡ್ಸನ್ನು ಆ್ಯಡ್ ಮಾಡ್ತೀನಿ. ಬೀಡ್ಸ್ ಆ್ಯಡ್ ಮಾಡಿ ಆದಮೇಲೆ ಯಾವ ರೀತಿ ಕಾಣಿಸುತ್ತೆ ಅನ್ನೋದು ಸಹ ನಾನು ನಿಮಗೆ ತೋರಿಸ್ತೀನಿ. ಓಕೆನಾ? ಇದಾದಮೇಲೆ ನೆಕ್ಸ್ಟು ಏನು ಮಾಡ್ಕೋಬೇಕಂದ್ರೆ ನಾವು ಇಲ್ಲಿ ನೋಡಿ, ಇಲ್ಲಿ ನಾನು ಇಲ್ಲಿ ಏನಕ್ಕೆ ಈ ರೀತಿ ಫೋಲ್ಡ್ ಮಾಡಿಕೊಂಡೆ ಅಂತ ಇವಾಗ ಗೊತ್ತಾಗುತ್ತೆ ಅನ್ಸುತ್ತೆ ನೋಡಿ. ಇಲ್ಲಿ ನಾನು ಫೋಲ್ಡ್ ಮಾಡ್ಕೊಳ್ಳಿಲ್ಲ ಅಂದರೆ ಇಲ್ಲಿ ಏನು ಬಟ್ಟೆ ಓಪನ್ ಇತ್ತಲ್ವ ಅದು ಹಂಗೆ ಉಳಿಯೋದು, ಅದಕ್ಕೋಸ್ಕರ ನಾನು ಈ ರೀತಿ ಫೋಲ್ಡ್ ಮಾಡಿ ನೀಟ್ ಫಿನಿಶಿಂಗನ್ನು ಕೊಟ್ಕೊಂಡಿದ್ದೀನಿ. ಇದಾದಮೇಲೆ ಇಲ್ಲಿ ಒಂದು 1/4 ಇಂಚು ಗ್ಯಾಪನ್ನು ಕೊಟ್ಟು ಈ ರೀತಿ ಬ್ಲೌಸ್ ಏನಿದೆ ಅಲ್ಲ ನಾವು ರೆಡಿ ಮಾಡ್ಕೊಂಡಿರೋದು ಅದನ್ನು ಹೊಲಿಗೆ ಹಾಕ್ಕೊಂತ ಅಟ್ಯಾಚ್ ಮಾಡ್ಕೊಂಡು ಬರಬೇಕು. ಓಕೆನಾ? ಇವಾಗ ನಾನು ಈ ರೀತಿ ಉಲ್ಟಾನೇ ಇಟ್ಕೊಂಡು ಅಟ್ಯಾಚ್ ಮಾಡ್ಕೊತಾ ಬರ್ತೀನಿ. ಒಂದು ಸಲ ನೋಡ್ಕೊಳ್ಳಿ. ಓಕೆನಾ? ಈ ರೀತಿ ಇಟ್ಕೊಂಡು ನೋಡಿ, ಇಲ್ಲಿ ಏನು ಲೈನ್ ಹಾಕಿದ್ದೀನಲ್ವ ಆ ಲೈನಿಂದ ಒಂಚೂರು ಮುಂದಗಡೆ ಹೊಲಿಗೆ ಬರೋ ಥರ ಇಟ್ಕೊಂಡಿದ್ದೀನಿ. ಮತ್ತು ಇಲ್ಲೂ ಅಷ್ಟೇ ನೋಡಿ, ಎರಡೂ ಕೂಡ ಈಕ್ವಲ್ ಆಗಿದೆ. ಬ್ಯಾಕು ಒಂದು ಉದ್ದ ಒಂದು ಮೋಟ ಮಾಡ್ಕೋಬೇಡಿ, ಎರಡೂ ಕೂಡ ಈಕ್ವಲ್ ಆಗಿ ಇಟ್ಕೊಂಡು ನೀವು ಸ್ಟಿಚ್ಚನ್ನು ಮಾಡ್ಕೋಬೇಕು. ಯಾಕೆಂದರೆ ಲುಕ್ಕು ಚೆನ್ನಾಗಿ ಕಾಣಿಸ್ಬೇಕಲ್ವ ನಮಗೆ, ಅದಕ್ಕೋಸ್ಕರ ಎರಡೂ ಕೂಡ ಈಕ್ವಲ್ ಆಗಿ ಇಟ್ಕೊಂಡು ಸ್ಟಿಚ್ ಮಾಡಿದ್ದೀನಿ. ಇಷ್ಟು ಹೊಲಿಗೆ ಬಂದಮೇಲೆ ನಾನು ಸ್ಟಾಪ್ ಮಾಡ್ತೀನಿ, ಮತ್ತೆ ಏನು ಹೊಲಿಗೆಯನ್ನು ಹಾಕಲ್ಲ. ಓಕೆನಾ? ನೋಡಿ, ಫಿನಿಶ್ ಆದಮೇಲೆ ನೆಕ್ ಶೇಪು ಈ ಥರ ಕಾಣಿಸ್ತಿದೆ. ಓಕೆನಾ? ಬ್ಯಾಕು ಇಷ್ಟನ್ನು ರೆಡಿ ಮಾಡಿ ಇಟ್ಕೊಂಡಿರಿ. ಫ್ರಂಟ್ ಆಲ್ರೆಡಿ ರೆಡಿ ಮಾಡಿ ಇಟ್ಕೊಂಡಿದ್ದೀನಿ ನಾನು. ಓಕೆನಾ? ಬ್ಯಾಕು ಈ ರೀತಿ ರೆಡಿಯಾಗಿದೆ ನೋಡಿ. ಸಿಂಪಲ್ ಡಿಸೈನ್, ಇದಕ್ಕೇನು ತುಂಬ ಕಷ್ಟಪಡೋಂಗಿಲ್ಲ. ನಾನು ಲೇಸ್ ಇವಾಗ ನೋಡಿದ ಮೇಲೆ ಇಷ್ಟ ಆಯಿತು, ಆ್ಯಡ್ ಮಾಡಿದ್ದೀನಿ. ಫೈನಲಿ ಆದಮೇಲೆ ಯಾವ ರೀತಿ ಇದಕ್ಕೆಲ್ಲ ಪರ್ಲೆಲ್ಲ ಹಾಕ್ತೀನಿ, ಹಾಕಿದ್ಮೇಲೆ ಯಾವ ರೀತಿ ಕಾಣುತ್ತೆ ಅನ್ನೋದನ್ನು ನಿಮಗೆ ತೋರಿಸ್ತೀನಿ. ಈ ರೀತಿ ಬ್ಯಾಕನ್ನು ರೆಡಿ ಮಾಡ್ಕೊಳ್ಳಿ. ನಾನು ನಿಮಗೆ ಬ್ಯಾಕ್ ಡಿಸೈನನ್ನೇ ತೋರಿಸ್ಬೇಕು ಅಂತ ಇದ್ದಿದ್ದು, ಅದಕ್ಕೋಸ್ಕರ ಈ ಬ್ಯಾಕ್ ಡಿಸೈನನ್ನು ತೋರಿಸಿದ್ದೀನಿ. ಫ್ರಂಟ್ ರೆಡಿಯಾಗಿದೆ. ನಾನು ಇವಾಗ ಫ್ರಂಟನ್ನು ಅಟ್ಯಾಚ್ ಮಾಡ್ಕೊತೀನಿ. ಅದ್ರ ಜೊತೆ ಇದೇ ಬ್ಲೌಸಿಗೆ ಸ್ಲೀವ್ಸು ಕೂಡ ಡಿಸೈನ್ ಇದೆ, ಅದನ್ನು ಯಾವ ರೀತಿ ಮಾಡೋದು ಅಂತಲೂ ಕಟ್ಟಿಂಗು ಮತ್ತು ಸ್ಟಿಚಿಂಗ್ ಎರಡು ಒಂದೇ ವಿಡಿಯೋದಲ್ಲಿ ಬರುತ್ತೆ. ಓಕೆನಾ? ಇವಾಗ ನೋಡಿಕೊಂಡು ಫಸ್ಟು ಕಟ್ಟಿಂಗ್ ಮಾಡಿರೋರು ಸ್ಟಿಚಿಂಗ್ ಮಾಡಿಕೊಂಡು ನನಗೆ ಚೆನ್ನಾಗಿ ಬಂದಿಲ್ವಾ ಅಂತ ಹೇಳಿ
ಹೇಳ್ಬೇಕು. ಓಕೆನಾ? ಕಮೆಂಟ್ ಮಾಡಿ ಚೆನ್ನಾಗಿ ಬಂತಾ, ಲೇಸ್ ಆ್ಯಡ್ ಮಾಡಿದ್ರೆ ಯಾವ ರೀತಿ ಮಾಡಿದ್ರಿ ಅಂತ ಹೇಳ್ಬಿಟ್ಟು ನನಗೆ ಕಮೆಂಟ್ ಮಾಡಿ. ಓಕೆನಾ? ಇದೇ ರೀತಿ ವಿಡಿಯೋನ ನೋಡ್ತಾ ಇರಿ. ಇದಾದ ತಕ್ಷಣ ಇದನ್ನ ಇವತ್ತು ಮಾಡಿ ನಾಳೆ ಸ್ಲೀವ್ಸ್ ಯಾವ ರೀತಿ ಕಟ್ಟಿಂಗು ಸ್ಟಿಚಿಂಗ್ ಮಾಡಬೇಕು ಅನ್ನೋ ವಿಡಿಯೋ ಬರುತ್ತೆ. ಮತ್ತು ಫೈನಲ್ ಫಿನಿಶ್ ಆಗಿರೋದು ಈ ಬ್ಲೌಸನ್ನು ನನ್ನ ಅಳತೆಗೇ ಹೊಲ್ಕೊಂಡಿದ್ದೀನಿ. ನಾನಿವಾಗ ನಿಮಗೆ ನೆಕ್ಸ್ಟು ತೋರಿಸ್ತೀನಿ, ನಿಮಗೆ ಅದನ್ನು ಹಾಕ್ಕೊಂಡು ಕೂಡ ತೋರಿಸ್ತೀನಿ. ಮತ್ತು ಇಲ್ಲಿ ನೋಡಿ, ಇಲ್ಲಿಗೆ ಇವಾಗ ನಾನು ಎಕ್ಸ್ಟ್ರಾ ಪಟ್ಟಿಯನ್ನು ಕೊಟ್ಕೊತೀನಿ. ಮೊದಲೇ ನಾನು ಉಲ್ಟಾ ಮಾಡಿರಲಿಲ್ಲ, ಉಲ್ಟಾನೂ ಮಾಡಿರಲಿಲ್ಲ, ಏನಿಲ್ಲ. ಈ ಮಿಕ್ಕಿರೋ ಬಟ್ಟೆ ಏನಿದೆಯಲ್ವ ಇದಕ್ಕೆ ಎಕ್ಸ್ಟ್ರಾ ಪಟ್ಟಿಯನ್ನು ಕೊಟ್ಕೊತೀನಿ. ಇನ್ನು ಲೈನಿಂಗ್ ಸ್ಲೀವ್ಸ್ ಕಟ್ ಮಾಡದೇ ಇರೋದ್ರಿಂದ ನಾನು ಇವಾಗ ಸ್ಲೀವ್ಸ್ ಕಟ್ ಮಾಡ್ಕೊಂಡು ಬಟ್ಟೆ ಏನು ಮಿಗುತ್ತಲ್ವ ಅದರಲ್ಲಿ ಎಕ್ಸ್ಟ್ರಾ ಈ ಥರ ಪಟ್ಟಿಯನ್ನು ಕೊಟ್ಟು ಫಿನಿಶ್ ಮಾಡ್ಕೊತೀನಿ. ಓಕೆನಾ? ಈ ರೀತಿ ಡಿಸೈನ್ ಮಾಡಿ ಇದನ್ನು ನಾನು ಹಾಕ್ಕೊಂಡು ಕೂಡ ನಿಮಗೆ ತೋರಿಸ್ತೀನಿ ಯಾವ ರೀತಿ ಕಾಣಿಸುತ್ತೆ ಅಂತ ಹೇಳಿ. ಹಾಕ್ಕೊಂಡು ಕೂಡ ತೋರಿಸ್ತೀನಿ. ಓಕೆನಾ? ಇದೇ ರೀತಿ ವಿಡಿಯೋ ನೋಡ್ತಾಯಿರಿ ಮತ್ತು ಪ್ರಾಕ್ಟೀಸ್ ಮಾಡ್ತಾಯಿರಿ. ಥ್ಯಾಂಕ್ ಯು.